ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 12 ಎಕರೆ ಜಾಗ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ನಿಮಗೆ ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಅಂತ ನಿಜವಲ್ವೇ ಹಂಗೆ ಇದ್ದಂಗಿದೆ. ಮಣ್ಣು ಕೂಡ ನಿಮಗೆ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಒಂದೇ ಲೆವೆಲ್ಗೆ ಒಂದೇ ಮಟ್ಟವಾಗಿ ತುಂಬ ಚೆನ್ನಾಗಿದೆ. ಇದು ನೀರಾವರಿ ಪ್ರದೇಶ ಸ್ನೇಹಿತರೆ. ಇದರಲ್ಲಿ ನಮಗೆ 2 ಬೋರ್ ಇದ್ದಾವೆ ಸ್ನೇಹಿತರೆ. ನೀರು ಕೂಡ ನಮಗಿಲ್ಲಿ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕೂಡ ನಮಗಿಲ್ಲಿ ಅನುಕೂಲವಾಗಿದೆ. ಸ್ಟೇಟ್ ಹೈವೇಯಿಂದ ನಿಮಗೆ ಇದು 2 ಕಿಲೋಮೀಟ್ರ್ ಆಗುತ್ತೆ. ವಿಲೇಜಿಂದ ತೊಗೊಂಡ್ರೆ ನಿಮಗೆ 1 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 1-1.5 ಕಿಲೋಮೀಟ್ರ್ ಆಗುತ್ತೆ. ಇದು ನಮಗೆ ಈ ಜಾಗದಲ್ಲಿ ನಾವು ಏನು ಆಸೆ ಪಟ್ಟಿದ್ದೀವೋ, ಇಲ್ಲ ನಮ್ಮ ಕನಸು ಏನಿದೆ ಈಡೇರಿಸ್ಕೊಳ್ಳೋಕ್ಕೆ ನಿಜವಾಗ್ಲೂ ಹೇಳ್ತೀನಿ, ನಂಬರ್ 1 ಜಾಗನ ಅದರಲ್ಲಿ ವ್ಯತ್ಯಾಸ ಇಲ್ಲ. ಯಾಕೆಂದರೆ ನಮಗಿಲ್ಲಿ ಲೇಬರ್ಗಳ ಪ್ರಾಬ್ಲಮ್ ಇಲ್ಲ. ಇದ್ರ ಸುತ್ತ ಕೂಡ ನೀವು ಕಣ್ಣಾರ ನೋಡ್ಬೋದು ಬಂದರೆ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು. 1 ಎಕರೆಗೆ ಇವರು 26 ಲಕ್ಷ ಹೇಳ್ತಾಯಿದ್ದಾರೆ ಸ್ನೇಹಿತರೆ. ಇವತ್ತು ನಾವು ಎಲ್ಲೇ ಹೋದ್ರೂ, ಈಗ ಬ್ಲ್ಯಾಕ್ ಸಾಯಿಲ್ಗಳು ತೊಗೊಂಡ್ರು ಕೂಡ ಇವತ್ತು ನಮಗೆ 30 ಲಕ್ಷ ಅಂತ ಹೇಳ್ತಾರೆ. ಇದು ನಮ್ಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವರು 26 ಲಕ್ಷ ಹೇಳ್ತಾರೆ. ಇದ್ರ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಭೂಮಿ ಕೂಡ ಅಷ್ಟೇ ಚೆನ್ನಾಗಿದೆ. ತೋಟ ಮಾಡ್ಕೊಂಡು ಇಲ್ಲೊಂದು ಮನೆ ಕಟ್ಕೊಂಡ್ರೆ ನಮಗೆ ಏನು ಬೆಳೆ ಬೆಳಿಬೋದು ಇಲ್ಲಿ ಅಂದರೆ ನಿಜವೇ ತುಂಬ ಅದ್ಭುತವಾಗಿ ಎಲ್ಲ ಬೆಳೆಗಳನ್ನೂ ಬೆಳಿಬೋದು. ಮಣ್ಣು ಅಷ್ಟು ಚೆನ್ನಾಗಿದೆ. ಅಕ್ಕಪಕ್ಕಲ್ಲೇ ತೋಟ ನೋಡ್ತಾ ಇದ್ರೆ ನೀವು, ಅಷ್ಟು ಗ್ರೀನಾಗಿ ಸುತ್ತ ತೋಟ ಮಾಡಿದ್ದಾರೆ. ಇವರೊಬ್ಬರು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಲ್ಯಾಂಡನ್ನ ಕೊಡ್ತಾಯಿದ್ದಾರೆ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ, ಒಂದಷ್ಟು ಹಣ್ಣಿನ ಗಿಡಗಳು, ಒಂದಷ್ಟು ಒಳ್ಳೆ ಗಿಡಗಳನ್ನ ಹಾಕ್ಕೊಂಡು ನಾವು ಒಳ್ಳೆ ತೋಟ ಮಾಡಿದ್ರೆ ತುಂಬ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ಎಷ್ಟೋ ಜನ ಟೀಕು ಅಂತಾರೆ. ನಾವು ಟೀಕ್ ಮರಗಳನ್ನ ಹಾಕಿ ಲೈಫ್ ಲಾಂಗ್ ಕಾಯ್ಕೊಳ್ಳೋದಕ್ಕಿಂತ ನಾವು ಈ ಥರ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ, ತೆಂಗು ನಮಗೆ ಯಾವತ್ತೂ ರನ್ನಿಂಗ್ ಮೂಮೆಂಟು. ನಾಟಿ ಮರಗಳು ಹಾಕ್ಕೊಂಡ್ರೆ ನಮಗೆ ಹೆಚ್ಚು ಕಡಿಮೆ ನಾವು ಎಷ್ಟು ಚೆನ್ನಾಗಿ ಅದನ್ನು ಆರೈಕೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದು ಕೂಡ 100 ವರ್ಷ ಬರುತ್ತೆ. ನಮ್ಮ ಜನ್ರೇಷನ್ನು ಕೂಡ ಅದು ಸಾಗುತ್ತೆ ಸ್ನೇಹಿತರೆ. ಅಡಿಕೆ ಮರಗಳು ನಾವು ಹಾಕ್ಕೊಂಡ್ರೆ ಅಡಿಕೆ ಕೂಡ ಅಷ್ಟೇ, ಇವುಗಳ ಮಧ್ಯೆ ಹಾಕಬೇಕು. ಒಂದಷ್ಟು ಹಣ್ಣು ನಾವು ಯಾವತ್ತೂ ಅಷ್ಟೇ ಒಂದೇ ಥರದ ಗಿಡಗಳನ್ನ ಹಾಕೋದಕ್ಕಿಂತ ಸ್ವಲ್ಪ ಮಿಶ್ರ ತಳಿಗಳನ್ನ ಹಾಕ್ಕೊಂಡು ಒಳ್ಳೆಯ ರೀತಿಯಲ್ಲಿ ವ್ಯವಸಾಯವನ್ನು ಮಾಡಿದಾಗ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 135 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಲ್ಯಾಂಡ್ ಕೂಡ ಅಷ್ಟೇ ಚೆನ್ನಾಗಿದೆ, ಸುಪೀರಿಯರ್ ಆಗಿದೆ ಜಾಗ. ಮಾತ್ರ ನಿಜವಲ್ವೂ ಇದರಲ್ಲಿ 2 ಮಾತಿಲ್ಲ. ನಾವು ಜಾಗನ ಎಲ್ಲೂ ಕೂಡ ಅಲ್ಲೆಗೆಳೆಯುವ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ರೋಡು ಕೂಡ ಅಷ್ಟೇ. ಇದು ನಮಗೆ ಗೌರ್ಮೆಂಟ್ ರಸ್ತೆ. ನಾವು ಯಾವುದೇ ಲ್ಯಾಂಡ್ ಮೇಲೆ ಹೋಗುವ ಅವಶ್ಯಕತೆ ಇಲ್ಲ. ನಾವು ಇನ್ನೊಬ್ಬರು ಲ್ಯಾಂಡ್ ಮೇಲೆ ಹೋಗಬೇಕು, ನಾವು ತಾಡಪ್ಪ ಏನಂತಾರೆ ಅಲ್ಲಿ ಪರ್ಮಿಷನ್ ತಗೋಬೇಕು, ಇಲ್ಲ ರೈತರುಗಳು ಒಂದು ಒತ್ತಾಸೆ ಮೇರೆಗೆ ಬಿಟ್ಕೊಂಡಿರುವ ದಾರಿನೂ ಅಲ್ಲ ಅದು. ಮ್ಯಾಪ್ ದಾರಿ, ಗೌರ್ಮೆಂಟ್ ದಾರಿ ಕ್ಲಿಯರ್ ಆಗಿದೆ ಸ್ನೇಹಿತರೆ. ಇವತ್ತು ನಾವು ನಿಜವಾಗ್ಲೂ ಹೇಳಬೇಕು ಅಂತಾರೆ, ನಾವು ಏನು ಬೇಕು ಎಲ್ಲ ಥರದ ಮಿಶ್ರ ತಳಿಗಳನ್ನ ಹಾಕಿ ಒಂದು ತೋಟ ಮಾಡಿ ನಾವು ಇಲ್ಲೊಂದು ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ಕೊಂಡಿದ್ರೆ ಸಾಕು. ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಅವನ ಆರೋಗ್ಯ ಆಗ್ಬೋದು, ನಮ್ಮ ಜನ್ರೇಷನ್ ಮುಂದಿನ ಪಾಪ್ಯುಲೇಷನ್ ಆಗ್ಬೋದು, ಎಲ್ಲರಿಗೂ ಕೂಡ ಒಂದು ರೀತಿ ಅನುಕೂಲ ಆಗುತ್ತೆ. ನಾವು ತೋಟ ಮಾಡ್ತೀವಲ್ಲ, ಅದರಿಂದ ಏನಾಗುತ್ತೆ ನೋಡಿ, ಒಂದು 10,000 ಜನಗಳ ಕೆಲಸ ಸಿಗುತ್ತೆ. ಕೇಳ್ತಾರೆ ಎಲ್ಲರೂ, ನಾವು ಏನು ಪ್ರಕೃತಿ ಕೊಡೋಕ್ಕಾಗುತ್ತೆ? ನಿಜವಾಗ್ಲಂತ ಪ್ರಕೃತಿ ನಾವೇನು ಕೊಡೋಕ್ಕೆ ಆಗಲ್ಲ. ಯಾಕೆಂದರೆ ನಾವು ತೋಟ ಇದ್ದು ಇಲ್ಲೊಂದಷ್ಟು ಜಾಗ ಇದ್ದು ಯಾರು ಒಳ್ಳೊಳ್ಳೆ ಗಿಡಗಳಾಗ್ತಾರೋ ಅದು ಕೂಡ ನಾವು ಕೊಡುವಂತಹ ಒಂದು ಕೊಡುಗೆ ಆಗುತ್ತೆ ಹೊರತು ಬೇರೆ ಇನ್ನೇನೂ ಇಲ್ಲ.
ನಾವು ಒಂದು ತೋಟನ ಒಂದು ನಿರ್ಮಾಣ ಮಾಡಿದಾಗ ಖಾಲಿ ಜಾಗ ತಗೊಂಡು ನಮಗೆ ಬೇಕು, ನಾವು ಇನ್ನೊಬ್ರು ಹಾಕಿರೋ ತೋಟದಲ್ಲಿ ನಾವು ಹಣ್ಣು ಕೀಳೋದಕ್ಕಿಂತ ನಾವು ನಮ್ಮ ತೋಟದಲ್ಲಿ ಹಾಕಿ ನಾವು ಬೆಳೆದು ಸಂತೋಷ ಪಡೋದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು ಶೀಟ್ಲೆ ಕಟ್ಟಿರುವಂತಹ ಒಂದು ಮನೆ ಕೂಡ ಇದೆ ಸ್ನೇಹಿತರೆ, ಆಯಿತಾ. ಆಮೇಲೆ ಇಲ್ಲೆಲ್ಲ ನಿಮಗೆ ತೋಟಗಳಲ್ಲೇ ಮನೆಗಳು ಕಟ್ಕೊಂಡು ವಾಸ ಕೂಡ ಇದ್ದಾರೆ. ನಮಗೆ ಇಲ್ಲಿ ಯಾವಾಗಲಾಗಲಿ ಬರ್ಬೋದು ಹೋಗ್ಬೋದು, ಯಾವುದೇ ಟೈಮ್ಲಾದರೂ ಹೋಗ್ಬೋದು ಬರ್ಬೋದು. ಯಾಕೆಂದರೆ ನಮಗೆ ಬರುವಾಗಲೂ ಕೂಡ ರೋಡ್ ಚೆನ್ನಾಗಿದೆ, ಹೋಗೋಕ್ಕೂ ರೋಡ್ ಚೆನ್ನಾಗಿದೆ. ಜನ ಯಾವಾಗಲೂ ಕೂಡ ನಮಗಿಲ್ಲಿ ತಿರುಗಾಡ್ತಾ ಇರ್ತಾರೆ. ಅದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ವ್ಯಕ್ತಿನೂ ಇವತ್ತು ಕೆಮಿಕಲ್ಸ್ ಫುಡ್ಡು ಪ್ರತಿಯೊಬ್ಬರು ಸೇವನೆ ಮಾಡೋದ್ರಿಂದ ಒಂದು ರೀತಿಲಿ ಒಳ್ಳೆ ರೀತಿಲಿ ಆಗೋಕ್ಕೆ ಇದು ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ಇನ್ನು ಹೆಚ್ಚಿನ ವಿಷಯಗಳಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳಿಗೆ ತಲುಪಲಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.